ಫಿಲಿಸ್ಟಿಯರ ಮೇಲೆ ಯುದ್ಧಕ್ಕೆ ಹೋಗಬೇಕು, ನೀವೇನ್ ಮಾಡ್ಕೊಡಿ, ದೇವರ ಮಂಜೂಷವನ್ನ ಯುದ್ಧಕ್ಕೆ ಕಳಿಸಿಕೊಡಿ ಎಂಬುದಾಗಿ. ಶಿಲೋವಿನಲ್ಲಿ ಇನ್ನೂ ದೇವರ ಸೇವೆಯಲ್ಲಿ ಏಲಿ ಇರ್ತಾನೆ. ಏಲಿ ಗೊತ್ತಲ್ಲ, ಸಮುವೇಲನ ಮತ್ತು ಏಲಿ, ಆ ಏಲಿನೇ ಈತನಾಗಿದ್ದಾನೆ. ಏಲಿ ಏನ್ ಮಾಡ್ತಾನೆ ಅಂದ್ರೆ, ಓಫ್ನಿ ಫಿನೆಯಾಸ, ಏಲಿಯ ಮಕ್ಕಳಾದ ಓಫ್ನಿ ಫಿನೆಯಾಸರನ್ನು ದೇವರ ಮಂಜೂಷದೊಟ್ಟಿಗೆ ಸೇರಿಸಿ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ದೇವರ ಮಂಜೂಷವನ್ನ ಯುದ್ಧ ಪಾಳ್ಯಕ್ಕೆ ಕಳಿಸಿಕೊಡ್ತಾರೆ. ಯುದ್ಧ ಪಾಳ್ಯಕ್ಕೆ ದೇವರ ಮಂಜೂಷ ಬಂದ ತಕ್ಷಣ ಇಸ್ರಾಯೇಲರಲ್ಲಿ ಹರ್ಷೋದ್ಗಾರ ಬರ್ತದೆ, ಸಂತೋಷ ಬರ್ತದೆ, ಉತ್ಸಾಹ ಬರ್ತದೆ. ಯಾಕೆ? ನಮ್ಮ ಜೊತೆ ಏನಿದೆ ಈಗ, ಮಂಜೂಷ ನಮ್ಮೊಟ್ಟಿಗಿರೋದ್ರಿಂದ ಯುದ್ಧವು ಯಾರ್ದಾಗ್ತದೆ? ಯುದ್ಧವು ನಮ್ಮದೇ. ದೇವರು ನಮ್ಮ ಪಕ್ಷದಲ್ಲಿದ್ದಾನೆ, ಯುದ್ಧವನ್ನ ನಾವು ಗೆಲ್ತೇವೆ ಎಂಬುದಾಗಿ ಭಾವಿಸಿ ಹರ್ಷೋದ್ಗಾರ ಮಾಡ್ತಾರೆ, ಸಂತೋಷವನ್ನ ಅಲ್ಲಿ ತೋರ್ಪಡಿಸ್ತಾರೆ, ಕಿರ್ಚಾಡ್ತಾರೆ, ಆರ್ಭಟ ಮಾಡ್ತಾರೆ. ಅವರ ಶಬ್ದವನ್ನ ಸತ್ಯವೇದ ಈ ರೀತಿ ವರ್ಣಿಸ್ತದೆ, ಭೂಮಿಯೇ ಕಂಪಿಸುವಷ್ಟು ಶಬ್ದವನ್ನ ಅವರು ಮಾಡ್ತಾರೆ. ಈ ಶಬ್ದವನ್ನು ಕೇಳಿ ಫಿಲಿಸ್ಟಿಯರಲ್ಲಿ ಒಂದು ನಡುಕ ಉಂಟುತ್ತದೆ. ಯಾಕೆ? ಇಸ್ರಾಯೇಲರಲ್ಲಿ ನಾವೇನ್ ಮಾಡಿದ್ದೇವೆ? 4,000 ಜನರನ್ನ ಕೊಂದು ಕಳಿಸಿದ್ದೇವೆ. ಯುದ್ಧದಲ್ಲಿ 4,000 ಜನರು ಚೀರ್ಕೊಂಡಿದ್ದಾರೆ. ಇವರು ಯುದ್ಧದಿಂದ ಓಡೋಗಿ ಇವರಿಗೆ ಈಗ ಏನ್ ಮಾಡ್ತಿದ್ದಾರೆ? ಸಂತೋಷವನ್ನ ಒಂದು ಹಬ್ಬದ ರೀತಿಯಲ್ಲಿ ಇವರು ಖುಷಿ ಪಡ್ತಾ ಇದ್ದಾರೆ, ದೊಡ್ಡ ಶಬ್ದವನ್ನ ಮಾಡ್ತಾ ಇದ್ದಾರೆ. ಭೂಮಿ ಕಂಪಿಸುವಷ್ಟು ಶಬ್ದ ಇಸ್ರಾಯೇಲರ ಪಾಳ್ಯದಲ್ಲಿ ಬರ್ತಾ ಇದೆ. ಏನು ಕಾರಣ ಎಂಬುದಾಗಿ ಕೇಳುವಾಗ ಅವರಿಗೆ ಗೊತ್ತಾಗ್ತದೆ, ಇಸ್ರಾಯೇಲರ ಪಾಳ್ಯದಲ್ಲಿ ಏನ್ ಬಂದಿದೆ? ದೇವರ ಮಂಜೂಷವು ಬಂದಿದೆ. ದೇವರ ಮಂಜೂಷವು ಇಸ್ರಾಯೇಲರ ಪಾಳ್ಯದಲ್ಲಿ ಬಂದಿಳಿದೆ ಎಂಬುದಾಗಿ ತಿಳಿದ ತಕ್ಷಣ ಫಿಲಿಸ್ಟಿಯರಲ್ಲಿ ನಡುಕ ಉಂಟಾಗ್ತದೆ. ಇತಿಹಾಸಗಳು, ಚರಿತ್ರೆಗಳವರಿಗೆ ನೆನಪಿಗೆ ಬರ್ತದೆ. ಅವರು ಮಾತಾಡಿಕೊಳ್ತಾರೆ, ಈ ಜನರನ್ನ ಐಗುಪ್ತದಿಂದ ಕರೆದುಕೊಂಡು ಬಂದ ಆತನನ್ನು ಎದುರಾಕಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದ? ಕೆಂಪು ಸಮುದ್ರಗಳನ್ನ ಸೀಳಿದ ಆತನು ಅರಸರುಗಳನ್ನ, ರಾಜ್ಯಗಳನ್ನ, ದೇಶಗಳನ್ನ ಇವರ ಪಾಲಾಗಿ ಮಾಡಿದ ಆತನನ್ನ ಎದುರಾಕಿಕೊಳ್ಳಲಿಕ್ಕೆ ನಮಗೆ ಆಗ್ತದ? ಸಾಧ್ಯವೂ ಇಲ್ಲ. ಫಿಲಿಸ್ಟಿಯರು ಎದುರುಕೊಳ್ತಾರೆ.